ಮಾನ್ಯ ಈ ಕಣ್ಣೀರು ಹಾಗೆ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ನೀರಿನಿಂದ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅವ್ರ ಜೊತೆ ಮಾನ್ಯ ಶಾಸಕರು ಸಹ ಅವರಿಗೆ ಜೊತೆ ಕೊಟ್ಟು ಒಳಗೆ ಉದ್ಘಾಟನೆಗೆ ಸಹಯೋಗ ಮಾಡ್ತಾ ಇದ್ದಾರೆ. ಏನಮ್ಮ ಪ್ರೊಡಕ್ಷನ್ ಒಂದು ಲೀಟರ್ ಇದು ಏನು ಬೆಳಿಗ್ಗೆ ಉಪಯುಕ್ತ ಆಗ್ತದೆ ಇದು ನೀವು ಮಾಡಿರಿ ಪ್ಯಾಕಿಂಗ್ ನೀವು ಮಾಡಿರಿ ಹಂಗಿದೆಯಾ ಟ್ರೈನಿಂಗ್ ಸರ್ ಯಾವ ರೀತಿ ಮೆಷಿನ್ ಬೆಲ್ಲ ಸರ್ ಆಳಂದಿಗಿಂತ ಸರ್ ಶೇಂಗಾ ಹೈದ್ರಾಬಾದ್ ಪ್ಯಾಕಿಂಗ್ ಹೆಂಗೆ ಮಾಡ್ತೀರಿ ಸರ್ ಸಿಲ್ಲಿಂಗ್ ಸಣ್ಣ ಮಷಿನ್ ಇದೆ ಸರ್ ಇನ್ನು ಯಾವ ಮಷಿನ್ ಇಲ್ಲ ಸರ್ ಮಾರ್ಕೆಟ್ ಮಾಡ್ತಾ ಇದ್ದೀರಿ ಸರ್ ಇದು ಸ್ಕೂಲ್ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಕೊಡ್ತೀರಿ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಶ್ರೀಧಾನ್ಯ ಮೇಳ 2025 ಅದರಲ್ಲಿ ನಿಮ್ಮದು ವಿಶ್ವವಿದ್ಯಾಲಯದಲ್ಲಿ ಭಾರಿ ಹಾಕಿದ್ದೀರಿ ಇಲ್ಲಿ ಲೋಕಲಲ್ಲಿ ಯಾರು ಯಾರಲ್ಲಿ ಎಷ್ಟು ತಾಲೂಕು ಆಫೀಸಲ್ಲಿ ಓಡೋದವ कैमरा चालू है वीडियो ಮಾಡಿ ಟ್ರೀಟ್ಮೆಂಟ್ ಐತೆ ಇಲ್ಲಿ ಬನ್ನಿ ಇಲ್ಲೇನಿದು ಆ ಕಡೆ ಹೊರಗೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಆಗುತ್ತಾ ಇಲ್ಲಿ ಕಾಲೇಜಲ್ಲಿ ಆಗುತ್ತಾ ಕಾಲೇಜಲ್ಲಿ ಆಗುತ್ತೆ ಇಲ್ಲಿ ಮಾಡ್ತಾರೆ ಓಕೆ facilities for root canal treatment? No sir. We needed X-ray for root canal treatment. Who is this ambulance? SB Patel Dental College. Dental College. Yes. How many camps you have conducted here? Every year we'll conduct around 40 to 50 camps, sir. More than 50 only, sir. Every year. Approximately how many persons require this dental care in Bidar district? A lot of people will be required for But there they is ignore the small things, sir. And There is no awareness. Yes, sir. The main problem is that. Oh, Wasim's daughter. Your name? Nida Patel. Nida. Yes. Nida? Nida. 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 Nida is your institution's name. This is your name, man. Very good. All the best. God bless you. ಗಂಧದ ಚಂದದ ವಂದಿದ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವ
ಸಿರಿಧಾನ್ಯ ಮೇಳ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದೇನೆ. ಖುಷಿ ಆಗ್ತಾ ಇದೆ. ಅನ್ನದಾತರು, ರೈತರು ಇವತ್ತು ಅವರು ಈ ದೇಶದ ಒಂದು ಬೆನ್ನೆಲುಬು ಅಂತೇಳಿ ಹೇಳ್ಬೋದು. ಅವರೇನು ಪರಿಶ್ರಮ ಮಾಡ್ತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಆಹಾರದ ಕ್ಷೇತ್ರದಲ್ಲಿ ನಾವೆಲ್ಲ ಸ್ವಾವಲಂಬಿ ಆಗಿದ್ದೇವೆ. ಆಧುನಿಕ ಯುಗದಲ್ಲಿ ಸ್ವಾವಲಂಬಿ ಜೀವನ ನಾವೆಲ್ಲ ನಡೆಸಬೇಕು. ರೈತರು ಇವತ್ತು ಅವರಿಗೆ ಕೃಷಿ ಲಾಭದಾಯಕ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಹಳೆ ಪದ್ಧತಿ ಏನಿದೆ, ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿ ಭೂಮಿಯ ಮಣ್ಣು ಅದರ ಸತ್ವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವೆಲ್ಲ ಮಾಲಿನ್ಯಗಳು ತಡೆಯುವಂಥ ಶಕ್ತಿ ಸಾವಯವ ಕೃಷಿಗೆ ಇದೆ. ಸಾವಯವ ಕೃಷಿ ಮತ್ತು ಇವತ್ತು ಸಿರಿಧಾನ್ಯ ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. सर जो ये माइक्रो फाइनेंस के नाम पे जो दादागिरी का मुजाहरा कर रिकवरी कर रहे हैं, नहीं सर, जाते बोलता भैया आत्महत्या कर रहे हैं सर एक महिला की लेडीज परसों के दिन. पुलिस कंप्लेंट करने दो, एक्शन लेने के लिए बोलेंगे हम. ओके, थैंक यू. ಜಿಲ್ಲಾ ಮಟ್ಟದ ಸಾವಯವ ಹಾಗೂ ಸಿರಿಧಾನ್ಯ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಹೊರ ರಾಜ್ಯದಿಂದ ಭಾಳಷ್ಟು ರೈತರು, ಸಿರಿಧಾನ್ಯ ಬೆಳೆಸುವಂಥ ರೈತಾಪಿ ಬಂಧುಗಳು, ಮಹಿಳೆ ರೈತರು ಹಾಗೂ ಭಾಳಷ್ಟು ಸಿರಿಧಾನ್ಯ ಬೆಳೆಸುವಂಥ ಉದ್ಯಮದ ಮಾಲೀಕರು ಕೂಡ ಬಂದು ತಮ್ಮ ಪ್ರದರ್ಶನ ಮಾಡ್ತಾಯಿದ್ದಾರೆ. ಇಂಥ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರಲ್ಲಿ ಆಗ್ತಾಯಿರೋ ಭಾಳ ಅತಿ ಸಂತೋಷ ಇದೆ. ಯಾಕಂದರೆ ನಾವು ಈಗ ಇತ್ತೀಚಿನದಲ್ಲಿ ಎಲ್ಲ ಕೆಮಿಕಲು, ಬೇರೆ ಬೇರೆ ಪಾಯ್ಸನಸ್ ಥಿಂಗ್ಸ್ ಭಾಳಷ್ಟು ಊಟದಲ್ಲಿ ಕಲುಷಿತ ಆಗಿ ನಮ್ಮ ದೇಹ ಕೂಡ ಹಾಳಾಗ್ತಾಯಿದೆ. ಅದರಲ್ಲಿ ಸಿರಿಧಾನ್ಯ, ಮಿಲೆಟ್ಸು ಇವೆಲ್ಲ ಇತ್ತೀಚಿನದಲ್ಲಿ ಭಾಳ ನಮಗೆ ಪ್ರಾಮುಖ್ಯತೆ ಇದೆ ನಮ್ಮ ದೇಹಕ್ಕೆ. ಮೊದಲಿಂದ ಮೊದಲಿನ ನಮ್ಮ ಹಿರಿಯರು ಅವ್ರು 80-90 ವರ್ಷ ವಾಸಿಸ್ತಾಯಿದ್ರು. ಈಗಿನ ನಮ್ಮ ಜನ್ರೇಷನ್ನು 60, 65, 70. ಯಾಕಂದರೆ ನಾವು ಪಾಯ್ಸನಸ್ ಥಿಂಗ್ಸ್ ಈಟ್ ಮಾಡ್ತಾಯಿದ್ದೀವಿ. ಯಾವಾಗ ನಮಗೆ ತುರ್ತು ಬೇಕು ಜಲ್ದಿ, ಇವತ್ತು ನಾವು ಬೆಳೆ ಹಾಕ್ತೇವೆ, ನಾಳೆ ನಮ್ಮ ರಿಸಲ್ಟ್ ಬೇಕು, ಆ ಥರ ನಮ್ಮದು ಮೆಂಟಲಿಟಿ ಆಗಿದೆ. ಈಗ ಬಾಳೆಹಣ್ಣಿದೆ, ನ್ಯಾಚುರಲ್ ಬಾಳೆಹಣ್ಣು ತಿಮ್ಮಲ್ಲ ನಾವು ಯಾರು. ಅದು ಸ್ಟೋರ್ದಲ್ಲಿ ಇಕ್ಕಿ, ಗೋದಾಮ್ದಲ್ಲಿ ಇಕ್ಕಿ ಹಣ್ಣು ಮಾಡೋಂಥದ್ದು ಬೇಕು. ಯಾಕೆ ನಮಗೆ ಬೇಕು ನ್ಯಾಚುರಲಿ ಫ್ರೂಟ್ಸು ಏನು ಬರ್ತವೆ ದೇಹಕ್ಕೆ ಒಳ್ಳೇದಿರ್ತದೆ. ಅದಕ್ಕೆ ನಮ್ಮ ಮಿಲೆಟ್ಸು ಭಾಳ ಪ್ರಾಮುಖ್ಯತೆ ಇದೆ. ಇತ್ತೀಚಿನದಲ್ಲಿ ನಮ್ಮ ಮಿಲೆಟ್ಸಿಗೆ ಭಾಳ ಪ್ರಾಮುಖ್ಯತೆ ಇದೆ. ಮಿಲೆಟ್ಸ್ ಉಂಡು ಮತ್ತು ಕಾಸ್ಟ್ಲಿ ಕೂಡ ಇದೆ. ಮಿಲೆಟ್ಲಿ ನಮ್ಮ ದೇಹ ಕೂಡ ಒಳ್ಳೇದಿರುತ್ತೆ, ಎನರ್ಜಿ ಬರುತ್ತೆ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ಇಂಥ ಕಾರ್ಯಕ್ರಮ ಬಂದಿರಿ, ಭಾಳಷ್ಟು ಮಳಿಗೆಗಳು ನಾವು ಎಲ್ಲ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ಕೂಡ ವ್ಯಾಪಾರ ಆಗಬೇಕು, ಅವರು ಕೂಡ ಸ್ವಾವಲಂಬಿಯಾಗಿ ಬೆಳಿಬೇಕು ಮತ್ತು ಎಕಾನಮಿಕಲ್ ಕೂಡ ನಮ್ಮ ರೈತರು ಸ್ಟ್ರಾಂಗ್ ಆಗಬೇಕು, ಮಹಿಳಾ ಉದ್ಯಮಿಗಳು ಕೂಡ ಸ್ಟ್ರಾಂಗ್ ಆಗಬೇಕು. ಇದು ನಮ್ಮ ಉದ್ದೇಶದ. ಹೆಚ್ಚಿನ ನಮ್ಮ ರೈತರು ಇದರಲ್ಲಿ ಪ್ರಾಮುಖ್ಯತೆ ಕೊಟ್ಟು ತಾವು ಜೀವನವನ್ನು ಬೆಳೆಸಬೇಕು, ಜನರಿಗೆ ಕೂಡ ಒಳ್ಳೇದಾಗಬೇಕು, ಜನರಿಂದ ಅವ್ರ ದೇಹಕ್ಕೆ ಕೂಡ ಆರೋಗ್ಯ ಕೂಡ ಒಳ್ಳೇದಾಗಬೇಕಂತ ಈ ಒಂದು ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.